ಚಿಕ್ಕಬಳ್ಳಾಪುರ ನಗರಸಭೆ ಈಗ ಕಮಲದ ತೆಕ್ಕೆಗೆ ತೆರಳಿದೆ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನ ಗೆದ್ದು ನಗೆಯನ್ನ ಬೀರ್ತಾ ಇದೆ ಕಮಲ ಚಿಕ್ಕಬಳ್ಳಾಪುರದಲ್ಲಿ. ಬನ್ನಿ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ. ಏನು ಚಿಕ್ಕಬಳ್ಳಾಪುರ ನಗರಸಭೆ ಕಮಲದ ತೆಕ್ಕೆಗೆ ಇದೀಗ. ಇನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಗೆದ್ದು ಬೀಗಿದ ಬಿಜೆಪಿ. ಇನ್ನು ಅಧ್ಯಕ್ಷರಾಗಿ ಗಜೇಂದ್ರ, ಉಪಾಧ್ಯಕ್ಷರಾಗಿ ನಾಗರಾಜ್ ಆಯ್ಕೆಯನ್ನ ಆಗಿದ್ದಾರೆ. ಕಮಲ ಪಾಳೆಯದಲ್ಲಿ ಮುಗಿಲು ಮುಟ್ಟಿದಂತ ಸಂಭ್ರಮ. ಇದೀಗ ಸುಧಾಕರ್ ಮತ್ತು ಪ್ರದೀಪ್ ಪ್ರತಿಷ್ಠೆಯ ಕಣವಾಗಿದ್ದ ಚುನಾವಣೆ ಕೂಡ ಇದಾಗಿತ್ತು. ಆದ್ರೆ ಈಗ ಪ್ರದೀಪ್ ಮತ್ತು ಸುಧಾಕರ್ನ ಹಿಂದಿಕ್ಕಿರುವಂತದ್ದು. ಇನ್ನು ತಮಟೆ ಮತ್ತು ಕೇಕೆಯ ಸದ್ಯಕ್ಕೆ ಈಗ ಪ್ರತಿಧ್ವನಿಯಾಗಿರುವಂತ ನಗರಸಭೆ. ಇನ್ನು ಇತ್ತ ಚುನಾವಣೆಯಲ್ಲಿ ಮುರಿದ ಕೈ ಪ್ರದೀಪ್ಗೆ ಭಾರಿ ಮುಖಭಂಗ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ. ಇನ್ನು ಈ ರೀತಿಯಾಗಿ ಚಿಕ್ಕಬಳ್ಳಾಪುರ ನಗರಸಭೆ ಕಮಲದ ತೆಕ್ಕೆಗೆ ಆಗಿದೆ. ಕಮಲ ನಗೆಯನ್ನ ಬೀರ್ತಾ ಇರೋದು, ಗೆಲುವಿನ ನಗೆಯನ್ನ ಬೀರ್ತಾ ಇರುವಂತದ್ದು. ಅಂದ್ರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನ ಗೆದ್ದು ಬೀಗಿದ ಬಿಜೆಪಿ. ಚಿಕ್ಕಬಳ್ಳಾಪುರದಲ್ಲಿ ಇದೀಗ ಬಿಜೆಪಿ ನಗುವಿನ ಕೇಕೆಯನ್ನ ಹಾಕ್ತಾ ಇದೆ. ಅಧ್ಯಕ್ಷರಾಗಿ ಗಜೇಂದ್ರ ಆಯ್ಕೆಯಾಗಿದ್ರೆ, ಉಪಾಧ್ಯಕ್ಷರಾಗಿ ನಾಗರಾಜ್ ಆಯ್ಕೆ ಆಗಿರುವಂತದ್ದು ಬಿಜೆಪಿಯಿಂದ. ಇನ್ನು ಕಮಲ ಪಾಳ್ಯದಲ್ಲಿ ಕೇಳೋದೇ ಆಗಿಲ್ಲ. ಸಂಭ್ರಮ ಮಟ್ಟಕ್ಕೆ ಮುಗಿಲು ಮುಟ್ಟಿರುವಂತದ್ದು. ಇನ್ನು ಸುಧಾಕರ್ ಪ್ರದೀಪ್ ಪ್ರತಿಷ್ಠೆಯ ಕಣವಾಗಿದ್ದ ಚುನಾವಣೆ ಕೂಡ ಇದಾಗಿತ್ತು. ಈಗ ಹಿನ್ನಡೆ ಕೂಡ ಆಗಿದೆ ಸುಧಾಕರ್ ಮತ್ತು ಪ್ರದೀಪಿಗೆ. ಇನ್ನು ತಮಟೆ ಮತ್ತು ಕೇಕಿಯ ಸದ್ಯಕ್ಕೆ ಈಗ ನಗರಸಭೆ ಪ್ರತಿಧ್ವನಿಯಾಗಿರುವಂತದ್ದು. ಇನ್ನು ಚುನಾವಣೆಯಲ್ಲಿ ಮುರಿದ ಕೈ ಪ್ರದೀಪ್ಗೆ ಭಾರೀ ಮುಖಭಂಗ ಆಗಿರುವಂತದ್ದು. ಏನು ಚಿಕ್ಕಬಳ್ಳಾಪುರದಲ್ಲಿ ಈಗ ಸಂಸದ ಸುಧಾಕರ್ ಹಾಗೂ ಪ್ರದೀಪ್ ಈಶ್ವರ್ ಪ್ರತಿಷ್ಠೆಯ ಕಣವಾಗಿದ್ದಂತ ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆ ಇದೀಗ ಕಮಲ ತೆಕ್ಕೆಗೆ ಸೇರಿದೆ. ಇನ್ನು ನಗರಸಭೆ ಅಧ್ಯಕ್ಷರಾಗಿ ಗಜೇಂದ್ರ ಆಯ್ಕೆ ಆಗಿದ್ರೆ, ಉಪಾಧ್ಯಕ್ಷರಾಗಿ ನಾಗರಾಜ್ ಆಯ್ಕೆ ಆಗಿರುವಂತದ್ದು. ಇನ್ನು ನಗರಸಭೆ ಆವರಣದಲ್ಲಿ ಇದೀಗ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿರುವಂತದ್ದು. ರೀತಿಯಾಗಿ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದ ಜಯ ಇದಾದ್ರೆ, ಇನ್ನೊಂದೆಡೆ ಶಾಸಕ ಪ್ರದೀಪ್ ಈಶ್ವರ್ಗೆ ಭಾರಿ ಹೊಳಗಾಗಿರುವಂತದ್ದು. ಒಂದು ಕಡೆ ಸುಧಾಕರ್ ಅವರು ನಗೆಯನ್ನ ಬೀರ್ತಾ ಇದ್ರೆ, ಮತ್ತೊಂದು ಕಡೆ ಪ್ರದೀಪ್ ಈಶ್ವರ್ಗೆ ಒಂದು ರೀತಿಯಾಗಿ ಭಾರಿ ಮುಖಭಂಗವಾಗಿದೆ. ಅಂದ್ರೆ ಪ್ರದೀಪ್ ಈಶ್ವರ್ ಅವರು ನಾನು ಗೆದ್ದೇ ಗೆಲ್ತೀನಿ ಎಂಬ ಒಂದು ಓವರ್ ಕಾನ್ಫಿಡೆಂಟ್ ಅಲ್ಲಿ ಇದ್ರು. ಆದ್ರೆ ಈಗ ಎಲ್ಲ ಲೆಕ್ಕಾಚಾರವೂ ಕೂಡ ಉಲ್ಟಾ ಪಲ್ಟಾ ಆಗಿರುವಂತದ್ದು, ತಲೆ ಕೆಳಗಾಗಿರುವಂತದ್ದು. ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆಯಲ್ಲಿ ಇದೀಗ ಬಿಜೆಪಿಯಿಂದ ಆಯ್ಕೆಯಾಗಿರುವಂತದ್ದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ. ಒಂದು ರೀತಿಯಾಗಿ ನಗರಸಭೆ ಈಗ ಕಮಲದ ತೆಕ್ಕೆಗೆ ಆಗಿದೆ. ಇನ್ನು ಗೆಲುವಿನ ನಗೆಯನ್ನ ಬೀರ್ತಾ ಇದೆ ಕಮಲ ಚಿಕ್ಕಬಳ್ಳಾಪುರದಲ್ಲಿ. ಪ್ರದೀಪ್ ಈಶ್ವರ್ ಅವರಿಗೆ ಭಾರಿ ಮುಖಭಂಗ ಆಗಿದೆ. ಯಾಕಂದ್ರೆ ಈ ಚುನಾವಣೆ ಅನ್ನುವಂಥದ್ದು ಒಂದು ಪ್ರತಿಷ್ಠೆಯ ಚುನಾವಣೆ ಕೂಡ ಆಗಿತ್ತು. ಸೊ ಈ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಪೈಪೋಟಿಗಳು ನಡೀತಾ ಇತ್ತು, ಬಹಳಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಇದೇ ಒಂದು ನಿಟ್ಟಿನಲ್ಲಿ ಈಗ ಸಂಸದ ಸುಧಾಕರ್ ಹಾಗೂ ಪ್ರದೀಪ್ ಈಶ್ವರ್ಗೆ ಬಹಳಷ್ಟು ಒಂದು ಫೈಟ್ ಕೂಡ ಇತ್ತು. ಪ್ರತಿಷ್ಠೆಯ ಚುನಾವಣೆ ಕೂಡ ಆಗಿತ್ತು. ಈ ಒಂದು ಪ್ರತಿಷ್ಠೆಯ ಚುನಾವಣೆಯಲ್ಲಿ ಒಂದು ಕಡೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದ ಜಯ ಇದಾದ್ರೆ, ಇನ್ನೊಂದೆಡೆ ಶಾಸಕ ಪ್ರದೀಪ್ ಈಶ್ವರ್ಗೆ ಭಾರಿ ಮುಖಭಂಗ ಆಗಿರುವಂತದ್ದು. ನಂಬಿಕೆ ಅವ್ರಿಗೆ ನಾನು ಯಾವಾಗಲೂ ಕೂಡ ಆಭಾರಿಯಾಗಿದ್ದೇನೆ. ಮನೆಗೆ ಬಂದು ನನ್ನ ಕುಟುಂಬದ 2 ಮಕ್ಕಳು ನನ್ನ
ಇನ್ನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಸಂಭ್ರಮ ಮನೆ ಮಾಡಿ ಅಂತ ಡಾಕ್ಟರ್ ಕೆ ಸುಧಾಕರ್ ಈಗ ಗೆಲುವಿನ ನಗೆಯನ್ನ ಬೀರ್ತಾ ಇರುವಂತದ್ದು. ಪ್ರದೀಪ್ ಈಶ್ವರ್ಗೆ ಒಂದ್ ರೀತಿಯಾಗಿ ಮುಖಭಂಗ ಕೂಡ ಆಗಿರುವಂತದ್ದು. ಬಿಜೆಪಿ ಕಾರ್ಯಕರ್ತರಂತೂ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರ್ತಾರೆ. ಅವ್ರ ಸಂಭ್ರಮ ಸಡಗರನ್ನ ಕೇಳ್ಬೇಕಾ? ಗೆದ್ದಿದ್ದಾರೆ. ಇನ್ನು ಪ್ರದೀಪ್ ಈಶ್ವರು ಬಹಳಷ್ಟು ಭಾಷಣವನ್ನ ಕೂಡ ಮಾಡ್ತಾ ಇದ್ರು, ಬಹಳಷ್ಟು ಮಾತುಗಳಲ್ಲೇ ಮುಳುಗೋಗಿದ್ರು ಅನ್ಸುತ್ತೆ ಮೇ ಬಿ. ಸೊ ಹಾಗಾಗಿ ಈ ಬಾರಿಯ ನಗರಸಭೆ ಕಮಲದ ತೆಕ್ಕೆಗೆ ಆಗಿರುವಂತದ್ದು. ಬಹಳಷ್ಟು ಸಂಭ್ರಮವನ್ನ ಮಾಡ್ತಾ ಇದ್ದಾರೆ, ಪಟಾಕಿಯನ್ನ ಸಿಡಿಸಿ ಸುಧಾಕರ್ ಅವರಿಗೆ ಹೂವಿನ ಹಾರಗಳನ್ನ ಹಾಕ್ತಾ ಇರುವಂತದ್ದು, ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ನಾನು ಆಗ್ಲೇ ಹೇಳ್ದಾಗೆ ಈಗ ನಗರಸಭೆ ಅಧ್ಯಕ್ಷರಾಗಿ ಗಜೇಂದ್ರ ಆಯ್ಕೆ ಆಗಿದ್ರೆ, ಉಪಾಧ್ಯಕ್ಷರಾಗಿ ನಾಗರಾಜ್ ಆಯ್ಕೆ ಆಗಿದ್ದಾರೆ. ಬಹಳಷ್ಟು ಪ್ರತಿಷ್ಠೆಯ ಚುನಾವಣೆ ಕೂಡ ಇದಾಗಿತ್ತು ಪ್ರದೀಪ್ ಮತ್ತೆ ಸುಧಾಕರ್ ಅವರಿಗೆ. ಸೊ ಈಗ ಸುಧಾಕರ್ ಅವರು ಪ್ರದೀಪ್ ಈಶ್ವರ್ ಅವರನ್ನ ಹಿಂದಿಕ್ಕಿ ಗೆಲುವಿನ ನಗೆಯನ್ನ ಬೀರಿರುವಂತದ್ದು. ಆಗ್ಲೇ ಹೇಳ್ತಾ ಇದೆ, ಈಗ ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆಯಲ್ಲಿ ಕಮಲ ಈಗ ಗೆಲುವಿನ ನಗೆಯನ್ನ ಬೀರ್ತಾ ಇರುವಂತದ್ದು. ಪ್ರದೀಪ್ ಈಶ್ವರ್ಗೆ ಒಂದ್ ಕಡೆ ಮುಖಭಂಗ ಕೂಡ ಆಗಿದೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ನಿಂದ ನರಸಿಂಹಮೂರ್ತಿ ನನ್ನೊಟ್ಟಿಗೆ ಇದ್ದಾರೆ. ಎಸ್ ನರಸಿಂಹಮೂರ್ತಿ, ಏನೀಗ ನಗರಸಭೆ ಚುನಾವಣೆ ಚಿಕ್ಕಬಳ್ಳಾಪುರದಲ್ಲಿ ಬಹಳಷ್ಟು ಕ್ರಿಯೇಟ್ ಮಾಡಿತ್ತು, ಪೈಪೋಟಿ ಕೂಡ ಆಗಿತ್ತು. ಇತ್ತ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೂ ಕೂಡ ಒಂದು ಪ್ರತಿಷ್ಠೆಯ ಚುನಾವಣೆ ಆಗಿತ್ತು, ಅದೇ ರೀತಿಯಾಗಿ ಪ್ರದೀಪ್ ಈಶ್ವರ್ಗೂ ಕೂಡ ಆಗಿತ್ತು. ಈಗ ಕಮಲದ ತೆಕ್ಕೆಗೆ ಆಗಿರುವಂತದ್ದು ನಗರಸಭೆ ಚುನಾವಣೆ. ಎಸ್, ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ, ಏನ್ ಹೇಳ್ತೀರಾ ಈ ಬಗ್ಗೆ? ಎಸ್ ರಂಜಿತಾ, ಈಗಾಗ್ಲೇ ಸಾಕಷ್ಟು ಐಪ್ ಕ್ರಿಯೇಟ್ ಮಾಡದಂತಹ ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆ ಈಗ ಕೊನೆಗೂ ಕಮಲ ಅದನ್ನ ಮುಡಿಗೇರಿಸ್ಕೊಳ್ಳೋದ್ರಲ್ಲಿ ಸಫಲ ಆಗಿದೆ ಅಂತ ಹೇಳ್ಬೋದು.
ಇಲ್ಲಿ ಮುಖ್ಯವಾಗಿ ಡಾಕ್ಟರ್ ಸುಧಾಕರ್ ಮತ್ತೆ ಪ್ರದೀಪ್ ಈಶ್ವರ್ ನಡುವೆ ಸಾಕಷ್ಟು ಜಿದ್ದಾಜಿದ್ದಿ ಇರುವಂತದ್ದು. ಈಗಾಗಲೇ ಈ ಹಿಂದೆನೂ ಸಹ ಸಂಸದರಾಗಿದ್ದಂತಹ ಇವರು ಸುಧಾಕರ್ ರಾವ್ ಮತ್ತೆ ಶಾಸಕರಾಗಿ ಎಂ ಎಲ್ ಎ ಆಗಿ ಪ್ರದೀಪ್ ಈಶ್ವರ್ ನಡುವೆ ಟಾಕ್ ವಾರ್ ನಡೀತಾನೆ ಇತ್ತು ಆಗ್ಲಿಂದನು. ಇಲ್ಲಿ ಮುಖ್ಯವಾಗಿ ಪಕ್ಷ ಪರಿಗಣನೆ ಮಾಡೋದು ಹೇಗೆ ಅಂದ್ರೆ ಅದನ್ನ ಬಿಜೆಪಿ ಅವರು ತೋರ್ಸ್ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಪ್ರದೀಪ್ ಈಶ್ವರ್ ಅವರು ಈಗಾಗಲೇ ಸಾಕಷ್ಟು ಒಂದು ಡೈಲಾಗ್ ಕಿಂಗ್ ಅಂತಾನೆ ಕರ್ಸ್ಕೊಂಡಿರುವಂತದ್ದು. ಅವರ ಹೇಳಿಕೆಗಳಾಗಿರ್ಬೋದು, ಅವರ ಮಾತುಗಳಾಗಿರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಫೇಮಸ್ ಆಗಿದೆ. ಆದರೆ ಸ್ಥಳೀಯ ಮಟ್ಟದ ಒಂದು ಚುನಾವಣೆಯನ್ನ ಗೆಲ್ಲಿಸಿಕೊಡೋದ್ರಲ್ಲಿ ವಿಫಲರಾದ್ರ ಅನ್ನೋ ಪ್ರಶ್ನೆ ಈಗ ಹೈಕಮಾಂಡ್ಗೆ ಮತ್ತೆ ರಾಜ್ಯದ ನಾಯಕರಿಗೆ ಕಾಡ್ತದೆ. ಯಾಕೆ ಅಂದ್ರೆ ಯಾವುದೇ ವ್ಯಕ್ತಿ ಮತ್ತೆ ಅವರ ನಾಯಕತ್ವವನ್ನ ಅಳಿಯೋದು ಸಹ ಇದೇ ಮೂಲಕವಾಗಿ ಸ್ಥಳೀಯ ಚುನಾವಣೆಗಳು, ಅದರಲ್ಲೂ ನಗರಸಭೆ ಅದು ಹಾಲಿ ಶಾಸಕರಾಗಿದ್ದುಕೊಂಡು ನಗರಸಭೆ ಚುನಾವಣೆಯನ್ನ ಗೆಲ್ಲಿಸ್ಕೊಡ್ಲಿಲ್ಲ ಅನ್ನೋ ಒಂದು ಕ್ವಶನ್ ಮಾರ್ಕ್ ಈಗ ಪ್ರದೀಪ್ ಈಶ್ವರ್ಗೆ ಕಾಡ್ತಾ ಇರ್ತದೆ. ಈಗಾಗ್ಲೇ ನಗರಸಭೆಯಲ್ಲಿ ಗಜೇಂದ್ರ ಅವರು ಈಗಾಗ್ಲೇ ಗೆದ್ದು ಬೀಗಿದ್ದಾರೆ. ಜೊತೆಗೆ ಬಿಜೆಪಿ ಮತ್ತೆ ಉಪಾಧ್ಯಕ್ಷರಾಗಿ ನಾಗರಾಜ್ ಸಹ ಆಯ್ಕೆಯಾಗಿದ್ದಾರೆ. ಅಲ್ಲಿ ಒಟ್ಟು 35 ಮತಗಳು ಸಹ ಇದ್ವು ಒಟ್ಟಾರೆ. ಆ ಮತಗಳಲ್ಲಿ ಈಗಾಗ್ಲೇ 21 ಮತಗಳು ಬಿಜೆಪಿಗೆ ಹೋಗಿದೆ. ಒಟ್ಟಾರೆ 21 ಮತಗಳಲ್ಲಿ ಕಾಂಗ್ರೆಸ್ ಇದರಲ್ಲಿ 21 ಮತಗಳು ಪಡೆದಂತಹ ಬಿಜೆಪಿ, ಆದ್ರೆ ಕಾಂಗ್ರೆಸ್ಗೆ 14 ಮತಗಳು ಮಾತ್ರ ಬಂದಿದೆ. ಅಲ್ಲಿ ಕ್ಲಿಯರ್ ಆಗಿ ನಮಗೆ ಗೊತ್ತಾಗ್ತದೆ ಕೆ ಸುಧಾಕರ್ ಅವರ ಬೆಂಬಲಿಗರಿಗೆ ಜಯ. ಇಲ್ಲಿ ಸುಧಾಕರ್ ಅವರ ಬೆಂಬಲಿಗರು ನಿಸ್ಸಂಕೋಚವಾಗಿ ಗೆದ್ದಿದ್ದಾರೆ. ಅದರಲ್ಲಿ ಯಾವುದೇ ಊಹಾಪೋಹ ಇಲ್ಲ, ಮತ್ತೆ ಅದು ಯಾವುದೇ ಈ ರೀತಿಯಾಗಿ ಮಾಡುವಂತದ್ದಿಲ್ಲ. ಒಟ್ಟಾರೆ ಈ ಒಂದು ಸ್ಥಳೀಯ ಮಟ್ಟದ ಚುನಾವಣೆಯನ್ನ ಬಿಜೆಪಿ ತೆಕ್ಕೆಗೆ ತೆಗೆದುಕೊಂಡಿರೋದು ಈಗ ರಾಜ್ಯ ಮಟ್ಟದಲ್ಲಿ ಸಹ ಸುದ್ದಿ ಆಗ್ತದೆ. ಯಾಕೆ ಅಂದ್ರೆ ಪ್ರದೀಪ್ ಈಶ್ವರ್ ಮೇಲೆ ಸಾಕಷ್ಟು ಭರವಸೆಯನ್ನ ಇಟ್ಕೊಂಡು ಟಿಕೆಟ್ ಅನ್ನ ನೀಡಿದ್ರು. ಯಾಕೆಂದ್ರೆ ಅವರು ಕ್ಯಾಂಪೇನ್ ಸಹ, ಅವ್ರ ಅಭಿಯಾನ ಸಹ ಹಾಗೆ ಇತ್ತು. ಕ್ಯಾಂಪೇನ್ ಏನ್ ಮಾಡ್ತಾ ಇದ್ರು, ಆ ಕ್ಯಾಂಪೇನ್ ಸಹ ಅದೇ ರೀತಿ ಇತ್ತು. ಸುಧಾಕರ್ ವಿರುದ್ಧ ಯಥಾವತ್ತಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಕೊನೆಗೆ MLA ಎಲೆಕ್ಷನ್ ಅಲ್ಲಿ ಗೆದ್ರು. ಆದ್ರೆ ಸೋತಂತಹ ಸುಧಾಕರ್ ಅವರಿಗೆ ಬಿಜೆಪಿ ಅವರು ಸ್ಥೈರ್ಯವನ್ನ ತುಂಬಿ ಅವ್ರಿಗೆ MP ಸೀಟ್ ಅನ್ನ ಸಹ MP ಸ್ಥಾನವನ್ನ ನೀಡಿದ್ರು ಅಭ್ಯರ್ಥಿಯಾಗಿ. ಅದರಲ್ಲಿ ಪ್ರಚಂಡ ಬಹುಮತವನ್ನ ಪಡೆದು ಸುಧಾಕರ್ ಅವರು ಗೆಲ್ತಾರೆ. ಅಲ್ಲಿ ಪ್ರದೀಪ್ ಈಶ್ವರ್ ವಿಫಲರಾಗ್ತಾರೆ. ಯಾಕೆಂದ್ರೆ ಅವ್ರನ್ನ ಸೋಲ್ಸೋದಕ್ಕಾಗ್ಲಿ ಮತ್ತೆ ಅವರ ಸ್ಥಳೀಯ ಮಟ್ಟದ ಏನು ಬೂತ್ ಕಾರ್ಯಕರ್ತರನ್ನ ಒಗ್ಗೂಡಿಸೋದಾಗ್ಲಿ ಮತ್ತೆ ಸ್ಥಳೀಯ ಮಟ್ಟದ ಕಾಂಗ್ರೆಸ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸುಧಾಕರ್ ಅವ್ರನ್ನ ಸೋಲ್ಸೋದಕ್ಕೆ ಯಾವ ರೀತಿಯಾದಂತ ರಣತಂತ್ರನ ರೂಪಿಸ್ಬೇಕಾಗಿತ್ತು ಅದನ್ನ ರೂಪಿಸಲ್ಲಿ ಇವರು ವಿಫಲರಾಗಿರ್ತಾರೆ. ಈ ವಿಫಲದಿಂದನೇ ಒಂದು ಪ್ರಚಂಡ ಬಹುಮತದೊಂದಿಗೆ ಬಿಜೆಪಿ ಡಾಕ್ಟರ್ ಕೆ ಸುಧಾಕರ್ ಪ್ರಚಂಡ ಬಹುಮತದಿಂದ ಗೆಲ್ತಾರೆ, MP ಸ್ಥಾನವನ್ನ ಉಳಿಸ್ಕೊಂತಾರೆ. ಈಗ ಅದಾದ ನಂತರ ಈಗ ನಗರಸಭೆ ಚುನಾವಣೆಯನ್ನು ಸಹ ಬಿಜೆಪಿ ಅವರು ಗೆದ್ಕೊಂಡಿರೋದ್ರಿಂದ ಚಿಕ್ಕಬಳ್ಳಾಪುರ ಒಂದು ಕಡೆ ಬಿಜೆಪಿಯ ಭದ್ರಕೋಟೆ ಆಗ್ತಾ ಇದೆಯಾ ಅನ್ನೋದು ಸಹ ಈಗ ಪ್ರಶ್ನೆ ಮೂಡ್ತದೆ. ರಂಜಿತಾ. ಎಸ್ ಧನ್ಯವಾದಗಳು ನರಸಿಂಹಮೂರ್ತಿ ಅವರ ನಿಮ್ಮೆಲ್ಲ ಮಾಹಿತಿಗಾಗಿ. ಏನು ರೀತಿಯಾಗಿ ಸಂಸದ ಸುಧಾಕರ್ ಹಾಗೂ ಪ್ರದೀಪ್ ಈಶ್ವರ್ಗೆ ಪ್ರತಿಷ್ಠೆಯ ಕಣವಾಕಿದಂತ ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆ ಇದೀಗ ಕಮಲ ತೆಕ್ಕೆಗೆ ಸೇರಿರುವಂತದ್ದು. ಬನ್ನಿ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾರಾಯಣ ಸ್ವಾಮಿ ನನ್ನೊಟ್ಟಿಗೆ ಇದ್ದಾರೆ. ನಾರಾಯಣ ಸ್ವಾಮಿ, ಬಹಳಷ್ಟು ಐಪನ್ನ ಕ್ರಿಯೇಟ್ ಮಾಡಿತ್ತು ಏನು ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆ. ಇದೀಗ ನಗರಸಭೆ ಚುನಾವಣೆ ಕಮಲ ತೆಕ್ಕೆಗೆ ಸೇರಿರುವಂತದ್ದು. ಇನ್ನು ನಾವು ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಬಿಜೆಪಿ ಅವರು ಬಹಳಷ್ಟು ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಾರಾಯಣ ಸ್ವಾಮಿ, ಯಾವ ಕಾರಣ ಇರಬಹುದು ಈಗ ಕಮಲ ತೆಕ್ಕೆಗೆ ನಗರಸಭೆ ಚುನಾವಣೆ ಆಗಿರೋದು? ಪ್ರದೀಪ್ ಈಶ್ವರ್ ಅವರು ಎಲ್ಲಿ ಎಡವಿದ್ರು ಅಂತ ಅನ್ಸುತ್ತೆ ಅಲ್ಲಿ? ಎಸ್ ರಂಜಿತಾ, ಏನು ಈ ಚಿಕ್ಕಬಳ್ಳಾಪುರ ಏನು ಕಮಲದ ತೆಕ್ಕೆಗೆ ಹೋಗಿದೆ ನಗರಸಭೆ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ. ಇನ್ನು ಕೋರ್ಟ್ ಅಲ್ಲಿ ಅದು ಏನು ಬಿಜೆಪಿ ಅವರೇ ಹೋಗಿ ಸ್ಟೇ ತಂದಿರ್ತಕ್ಕಂಥದ್ದು ಇದು ಒಂದು ವಿಚಲಿತವಾಗಿರ್ತಕ್ಕಂಥ ಘಟನೆ ಆಗಿದೆ. ಕಾರಣ ಏನು ಅಂತಂದ್ರೆ, ಏನು ಇವರು ಹಿಂಬಾಗಿಲಿನಿಂದ ಏನು ಬೇರೆ ಬೇರೆ ವಿಧಾನ ಪರಿಷತ್ ಸದಸ್ಯರನ್ನ ಇವ್ರನ್ನ ಎಲ್ಲ ಸೇರಿಸ್ಕೊಂಡು ಮತದಾರನಾಗಿ ಮಾಡ್ತಾ ಇದ್ದಾರೆ, ಬಿಜೆಪಿ ಸೋಲಿಸೋದಕ್ಕೆ ರಣತಂತ್ರ ರೂಪಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಕೋರ್ಟ್ನ ಮೊರೆ ಹೋಗಿತ್ತು. ಏನು ಸ್ಟೇ ಬಂದಿದೆ, ಇನ್ನು ಈಗ ಅಧಿಕೃತವಾಗಿ ಅವರು ಹೇಳಿರುವ ಪ್ರಕಾರವಾಗಿ 19 ಮತಗಳನ್ನ ಬಿಜೆಪಿ ಅವರು ಪಡೆದಿದ್ದಾರೆ. ಅಧ್ಯಕ್ಷ ಸ್ಥಾನವನ್ನ ಯಾರು ಗಜೇಂದ್ರ ಮತ್ತೆ ನೆಕ್ಸ್ಟ್ ಉಪಾಧ್ಯಕ್ಷ ಸ್ಥಾನವನ್ನ ನಾಗರಾಜ್ ಅನ್ನೋ ರೀತಿಯಲ್ಲಿ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಆದ್ರೆ ಅಲ್ಲಿ
ಮತವನ್ನು ಚಲಾಯಿಸುವಂತ ಒಂದು ಸಂದರ್ಭದಲ್ಲಿ ಆ ಒಂದು ಕಣ್ಣೀರು ಮತ್ತೆ ನೆಕ್ಸ್ಟ್ ಇಲ್ಲಿ ಪ್ರಾಮಾಣಿಕತೆಗೆ ಬೆಲೆನೇ ಇಲ್ಲ ಅಂತ ಒಂದು ವಾಕ್ಯಗಳೊಂದಿಗೆ ಕಾಂಗ್ರೆಸ್ನ ಕೌನ್ಸಿಲರ್ ಆಗಿರ್ತಕ್ಕಂತ ನರಸಿಂಹಮೂರ್ತಿ ಅವರು ಹೊರಗಡೆ ಬರ್ತಾರೆ. ಮಾಧ್ಯಮದವರು ಎಷ್ಟು ಕೇಳಿದ್ರು ಅವರು ಒಂದು ರೀತಿಯ ಏನೋ ಕಳ್ಕೊಂಡ ಒಂದು ಬರದಲ್ಲಿ ತುಂಬಾ ಅನ್ಯಾಯ ಆಗಿದೆ ಅನ್ನೋ ರೀತಿಯಲ್ಲಿ ಹೊರಟು ನಡೀತಾರೆ. ಸೊ ಅಂತ ಸಂದರ್ಭದಲ್ಲಿ ಅವ್ರು ಆಡಿರೋ ಮಾತುತ್ತೇನು ಅಂತಂದ್ರೆ, ಕಣ್ಣು ಮುಂದೆನೆ ಇಷ್ಟೊಂದು ಏನು ವಿಚಿತ್ರವಾಗಿ ದುಡ್ಡಿಗೆ ಯಾರು ಪ್ರಾಮಾಣಿಕರು ಇಲ್ಲ ಇಲ್ಲಿ ಅನ್ನೋ ರೀತಿಯಲ್ಲಿ ಮಾತಾಡ್ಕೊಂಡು ಏನು ಆಗಿನ ಮತವನ್ನ ಸ್ಥಳದಲ್ಲೇ ದುಡ್ಡಿನ ಒಂದು ಮುಖವನ್ನು ನೋಡ್ಕೊಂಡು ಮತವನ್ನು ಚಲಾಯಿಸುವಂತ ಒಂದು ಮತದಾರರಿದ್ದಾರೆ. ಜನರು ಕೊಟ್ಟ ತೀರ್ಪನ್ನ ಹಣಕ್ಕೋಸ್ಕರ ಅಧಿಕಾರವನ್ನ ಮಾರ್ಕೊಂತಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಅವರು ತಮ್ಮ ಹೇಳಿಕೆಗಳನ್ನ ಹೇಳ್ಕೊಂಡಿದ್ದಾರೆ. ಎಸ್ ನಾರಾಯಣ ಸ್ವಾಮಿ ಅವರೇ ಸೋತಾಗ ಈ ರೀತಿಯಾಗಿ ಮಾತುಗಳು ಬರುವಂತದ್ದು ಸಹಜನೆ. ಎಲ್ಲ ಚುನಾವಣೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಮಾತುಗಳು ಕೂಡ ಬರುವಂತದ್ದು. ನಾರಾಯಣ ಸ್ವಾಮಿ ಅವರೇ, ಎಲ್ಲಿ ಪ್ರದೀಪ್ ಅವರು ಎಡವುದ್ರು, ಬಾರಿ ತೀರಾ ಎಡವುದ್ರು ಅಂತ ಅನ್ಸೋವಂಥದ್ದು? ಯಾಕೆಂದ್ರೆ MP ಸ್ಥಾನನೂ ಕೂಡ ಹಂಗಾಯ್ತು. ಅದಾದ್ಮೇಲೆ ಪ್ರದೀಪ್ ಈಶ್ವರ್ ಅವರು MLA ಆಗ್ತಾರೆ. ಆದ್ರೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಷ್ಠೆಯ ಕಣವಾಗಿತ್ತು. ಅವರು ಬಹಳಷ್ಟು ಮಾತುಗಳನ್ನ ಆಡ್ತಾ ಇದ್ರು, ಡೈಲಾಗ್ಗಳನ್ನ ಹೇಳ್ತಾ ಇದ್ರು. ಈ ರೀತಿಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಡವಿರುವಂತದ್ದು ಪ್ರದೀಪ್ ಈಶ್ವರ್ ಅವರು? ಅದೇ ಪ್ರದೀಪ್ ಈಶ್ವರ್ ಅವರ ಓವರ್ ಟಾಕಿಂಗ್ಗೆ ಅವ್ರಿಗೆ ಮುಳುವಾಯ್ತು ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಮನೆ ಮಾತಾಗಿರ್ತಕ್ಕಂಥದ್ದು ರಚಿತಾ. ಯಾಕೆ ಅಂತಂದ್ರೆ ಇನ್ನೊಂದು ಕಡೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳ್ತಾ ಇರ್ತಾರೆ, ಇವರ ಒಂದು ಯೋಗ್ಯತೆಗೆ ಅವರ ಒಂದು ಕೌನ್ಸಿಲರ್ ಅಂದ್ರೆ ಅವರ ಏನು ನಗರಸಭಾ ಸದಸ್ಯರನ್ನ ಅವರ ಒಂದು ಒಲವನ್ನ ಪಡೆಯೋದ್ರಲ್ಲಿ ವಿಫಲ ಆಗಿದ್ದಾರೆ. ಅವ್ರನ್ನ ನೇರವಾಗಿ ಬಯ್ಯೋ ಮುಖಾಂತರವಾಗಿ ಅವ್ರನ್ನ ಮೂಢ ಭ್ರಷ್ಟರು ಅನ್ನೋ ಒಂದು ಪದಗಳನ್ನ ಉಪಯೋಗಿಸೋ ರೀತಿಯಲ್ಲಿದ್ದಾಗ ಯಾರು ತಾನೇ ಅವ್ರ ಜೊತೆ ಮುಂದುವರೆಸಕ್ಕೆ ಇಷ್ಟಪಡ್ತಾರೆ ಅನ್ನೋ ಒಂದು ವರದಿನೂ ಆಗಿದೆ ರಂಜಿತಾ. ಎಲ್ಲೋ ಒಂದು ಕಡೆ ಪ್ರದೀಪ್ ಈಶ್ವರ್ ಅವರ ಮಾತೆ ಮುಳುವಾಗಿರುವಂತದ್ದು ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಅಭಿಪ್ರಾಯ ಆಗಿರುವಂತದ್ದು. ಹೌದು. ಇನ್ನು ನಾರಾಯಣ ಸ್ವಾಮಿ, ಇನ್ನು ಯಾವ ರೀತಿಯಾಗಿದೆ ಅಲ್ಲಿ ಸಂಭ್ರಮ ಸಡಗರ ಕಮಲಾ ಅವ್ರದ್ದು? ಕಮಲದವ್ರದ್ದು ಏನು ಭೂಮಿಗೆ ಚಿಮ್ಮುವ ಸಂಭ್ರಮದ ರೀತಿಯಲ್ಲಿ ಭೂಮಿಯಿಂದ ಮುಗಿಲೇರುವಂತ ಒಂದು ಸಂಭ್ರಮದಲ್ಲಿ ತೊಡಗಿದ್ದಾರೆ. ಅಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವ ಮತ್ತೆ ಡಾಕ್ಟರ್ ಕೆ ಸುಧಾಕರ್ ಅವರ ನಾಯಕತ್ವವನ್ನು ಕಾರ್ಯಕರ್ತರಲ್ಲಿ ತುಂಬಾ ಹರ್ಷೋದ್ಗಾರಗಳ ಮುಖಾಂತರವಾಗಿ ಜೈಕಾರಗಳನ್ನ ಹಾಕ್ತಾ ಇದ್ದಾರೆ. ಜೊತೆಗೆ ಜೈ ಶ್ರೀರಾಮ್ ಎನ್ನುವಂತ ಒಂದು ಘೋಷವಾಕ್ಯದೊಂದಿಗೆ ಇಡೀ ನಗರಸಭೆಯ ಆವರಣವೇ ಒಂದು ಪ್ರತಿಧ್ವನಿಸುವ ರೀತಿಯಲ್ಲಿ ಅವರು ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಪ್ರದೀಪ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಏನ್ ಹೇಳ್ತಾರೆ ಅಂತಂದ್ರೆ, ಇವರು ಯಾಕೆ ಈ ತರದ ಒಂದು ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ಇನ್ನು ಈ ಒಂದು ತೀರ್ಪಾಗಿರ್ಬೋದು, ಫಲಿತಾಂಶ ಪ್ರಕಟ ಆಗೋದು, ಆ ಕೋರ್ಟ್ ಜಡ್ಜ್ಮೆಂಟ್ ಆದ್ಮೇಲೆ ಇವಾಗ್ಲೇ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ಏನ್ ಅರ್ಥ ಇದೆಯೋ ಗೊತ್ತಿಲ್ಲ. ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು 6 ಜನ ಮುಟ್ಟಾಳರಿದ್ದಾರೆ, ಆ ಮುಟ್ಟಾಳರನ್ನ ನಾವು ನಮ್ಮ ಪಕ್ಷವನ್ನ ಸ್ವಚ್ಛ ಮಾಡಿದೀವಿ ಅನ್ನೋ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಅನ್ನೋ ರೀತಿ ಹೇಳಿಕೆನ ಕೊಡ್ತಾರೆ. ಒಂದ್ ರೀತಿಯಾಗಿ ತೇಪೆ ಹಾಕೋ ಕೆಲಸ ಅಂದ್ರೆ ತಪ್ಪಾಗೋದಿಲ್ಲ, ಆ ರೀತಿಯಾಗಿ ಆಗಿರುವಂತದ್ದು. ಎಸ್ ನಾರಾಯಣ ಸ್ವಾಮಿ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು. ಏನು ನಮ್ಮ ವರದಿಗಾರರ ಮಾತನ್ನು ಕೂಡ ಕೇಳ್ತಾ ಇದೆ, ಯಾವ ರೀತಿಯಾಗಿ ಪ್ರದೀಪ್ ಈಶ್ವರ್ಗೆ ಎಡವಿರುವಂತದ್ದು ಅನ್ನೋದನ್ನು ಕೂಡ ಕೇಳ್ತಾ ಇದ್ರೆ ಬಹಳಷ್ಟು ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರೋ ಮಾತುಗಳಂದ್ರೆ ಅವ್ರ ಅತಿಯಾದ ಮಾತು, ಅತಿಯಾದ ಡೈಲಾಗ್ಗಳೇ ಕೂಡ ಇವಾಗ ಅವ್ರಿಗೆ ಮುಳ್ಳ ಆಗಿರುವಂತದ್ದು. ಈ ರೀತಿಯಾಗಿ ನೋಡೋದಾದ್ರೆ ಏನು ಹಾಗೆ ಹೇಗೆ ಮಾಡಿ ಬಹಳಷ್ಟು ಪೈಪೋಟಿಗಳು ನಡೀತಾ ಇತ್ತು, ಕ್ಯಾಂಪೇನ್ ಮೇಲೆ ಕ್ಯಾಂಪೇನ್ ಕೂಡ ಆಗ್ತಾ ಇತ್ತು. ಈ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಒಂದು ಸೆನ್ಸೇಷನ್ ಐಪನ್ನ ಮೂಡಿಸಿದಂತ ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆ ಇದೀಗ ಕಮಲ ತೆಕ್ಕೆಗೆ ಸೇರಿರುವಂತದ್ದು. ಇನ್ನು ಕೆ ಸುಧಾಕರ್ ಅವರ ಸಂಭ್ರಮ ಕೇಳ್ಬೇಕಾ? ನೀವು ಕೂಡ ನೋಡ್ತಾ ಇದ್ದೀರಾ, ಕಮಲದ ಕಾರ್ಯಕರ್ತರೆಲ್ಲರೂ ಕೂಡ ಅವರನ್ನ ಹೆಗ್ಲ ಮೇಲೆ ಇಟ್ಕೊಂಡು ಖುಷಿಯನ್ನ ಪಡಿಸ್ತಾ ಇರುವಂತದ್ದು, ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಏನು ಈಗ ಸದ್ಯಕ್ಕೆ ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆ ಕಮಲಗೆ ಸೇರ್ಕೊಂಡಿದೆ. ಕಮಲ ಗೆಲುವಿನ ನಗೆಯನ್ನ ಬೀರ್ತಾ ಇರುವಂತದ್ದು. ತೀರ್ಸೋ ಅಂತ ಪ್ರಯತ್ನ ಮಾಡ್ತೀನಿ. ಮತ್ತೆ ನನಗೆ ಮತ ಕೊಟ್ಟಿರುವ ನಮ್ಮ ನಾಯಕರು ಮತ್ತೆ ನನಗೆಲ್ಲ ಸದಸ್ಯರಿಗೂ ಮೊದಲನೇದಾಗಿ ಅಭಿನಂದನೆಯನ್ನು ತಿಳಿಸ್ತೀನಿ. ಮತ್ತೆ ಮುಖಂಡರು, ನಮ್ಮ ಪಕ್ಷದ ಮುಖಂಡರು, ಎಲ್ಲ ಕಾರ್ಯಕರ್ತರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ನಾಯಕರು ಏನು ಚಿಕ್ಕಬಳ್ಳಾಪುರ ನಗರವನ್ನು ಅಭಿವೃದ್ಧಿ ಮಾಡ್ಬೇಕಂತೇಳಿ ಎಷ್ಟು ಗುರಿ ಇಟ್ಟಿದ್ರು, ಮೊದಲನೇ
ಏನು 5,000 ಸೈಟ್ಗಳು ಜನಕ್ಕೆ ಅದು ಕೆಲವೇ ದಿನಗಳಲ್ಲಿ ಆ ಸೈಟ್ಗಳಲ್ಲಿ ಫಲಾನುಭವಿಗಳನ್ನ ನಿಲ್ಲಿಸಿ ಅವರು ನಮ್ಮದೇ ಸೈಟ್ ಒಂದು ಏನು ಕಾಂಗ್ರೆಸ್ ಅವರು ಬೇಕು ಅಂತ ಹೇಳಿ ಯಾವ್ಯಾವ ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ನಾಯಕರು ತಂದಿರ್ತಕ್ಕಂಥ 40 ಕೋಟಿಯ ಅನುದಾನ ಆಗ್ಬೋದು, ನಗರೋತ್ಥಾನ ಅನುದಾನ ಆಗ್ಬೋದು, ಇವೆಲ್ಲನೂ ಒಂದು 2-3 ತಿಂಗಳಲ್ಲಿ ಅಭಿವೃದ್ಧಿ ಮಾಡಿ ಏನು ಹಿಂದಕ್ಕೆ ಹೋಗಿತ್ತು ಚಿಕ್ಕಬಳ್ಳಾಪುರ ನಗರ 16 ತಿಂಗಳಲ್ಲೇ ಸುಮಾರು ಒಂದು 10 ವರ್ಷ ಹಿಂದಕ್ಕೆ ಹೋಗಿತ್ತು. ಇದನ್ನ ಒಂದು 2-3 ತಿಂಗಳಲ್ಲಿ ನಮ್ಮ ನಾಯಕರು ಆದೇಶದ ಅವರ ಸಲಹೆಗಳನ್ನ ತಗೊಂಡು ಅಭಿವೃದ್ಧಿ ಮಾಡೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ ಹಾಕಿದ್ದೀವಿ. ನಮ್ಮ ಇಬ್ಬರಿಗೂ ಚುನಾವಣೆ ಬೆಂಗಳೂರು ಕೋಲಾರದಿಂದ ಇಲ್ಲಿ ಸದಸ್ಯರನ್ನು ಮಾಡಿ ಚುನಾವಣೆ ಮಾಡಿದ್ರು ಕೂಡ ಅವರ ಸಂಖ್ಯೆ 16. JDS 2 ನಮ್ಮ ಮೈತ್ರಿಕೂಟ 2 ಸದಸ್ಯರು ಅವರಿಗೆ ಹಾಕಿದ್ದಾರೆ. ಅದರ ಹೊರತಾಗಿ ಕೂಡ 16ಕ್ಕೆ ನಿಂತಿದ್ದಾರೆ. ಇವತ್ತು ನಮ್ಮ ಸಂಖ್ಯೆ 19ಕ್ಕಾಗಿದೆ. ನಾನು ಮೊದಲನೇದಾಗಿ ನನ್ನನ್ನ ನಂಬಿ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವವನ್ನ ಇಷ್ಟಪಟ್ಟು ಸದಸ್ಯರು 19 ಜನ ನನ್ನ ಸೇರ್ಕೊಂಡು ಏನು ಇವತ್ತು ಬೆಂಬಲವನ್ನು ಸೂಚಿಸಿದ್ದಾರೆ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ನಾನು ಅರ್ಪಿಸ್ತೇನೆ. ಇವತ್ತು ನನಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ನನ್ನ ಜೀವಮಾನದಲ್ಲಿ ಅವರ ಸಹಕಾರ ಎಂದೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಕೂಡ ನಾನು ಅವ್ರ ಜೊತೆಯಲ್ಲಿ ನಿಲ್ಲುವಂಥ ಕೆಲಸ ನಾನು ಮಾಡ್ತೇನೆ. ಚಿಕ್ಕಬಳ್ಳಾಪುರಕ್ಕೆ ವಿಶೇಷ ಅಭಿವೃದ್ಧಿಯ ಒಂದು ಸ್ಪರ್ಶವನ್ನು ನೂತನ ಅಧ್ಯಕ್ಷರಾಗಿ ಗಜೇಂದ್ರ ಅವರು ಏನು ಆಯ್ಕೆಯಾಗಿದ್ದಾರೆ, ಮೊದಲನೇದಾಗಿ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಅದೇ ರೀತಿ ಅತ್ಯಂತ ಬಲಹೀನ ವರ್ಗಗಳಿಂದ ಬಹಳ ಕಷ್ಟಪಟ್ಟು ಒಬ್ಬ ಸಾಮಾನ್ಯ ಗ್ಯಾಸ್ ಸಿಲಿಂಡರನ್ನ ಮನೆಗಳಿಗೆ ಹಾಕಿ ಜೀವನವನ್ನು ನಡೆಸ್ತಾ ಇದ್ದಂಥ ಒಬ್ಬ ವ್ಯಕ್ತಿಯನ್ನು ನಾನಿವತ್ತು ಉಪಾಧ್ಯಕ್ಷರನ್ನಾಗಿ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ನಮ್ಮ ಜೆ ನಾಗರಾಜ್ರವರನ್ನು ಕೂಡ ನಾಗರಾಜ್ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಆಗಿರೋದಕ್ಕೆ ಅವ್ರಿಗೆ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಕಾರ್ಯಕರ್ತರ ಬಂಧುಗಳು, ನಮ್ಮ ಮುಖಂಡರುಗಳು ಏನು ಇಡೀ ಕ್ಷೇತ್ರದಿಂದ ಬಂದಿದ್ದಾರೆ ಇವತ್ತು, ಅವರಿಗೂ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಮಾಧ್ಯಮ ಸ್ನೇಹಿತರಿಗೂ ಕೂಡ ಮತ್ತು ಅಧಿಕಾರಿ ಮಿತ್ರರು ಎಷ್ಟೇ ಅವರ ಮೇಲೆ ಒತ್ತಡ ತಂದಿದ್ರೂ ಕೂಡ ಅವರ ಇತಿಮಿತಿಯಲ್ಲಿ ಅವರು ಚುನಾವಣೆಯನ್ನ ಮುಕ್ತವಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಪೊಲೀಸ್ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು, ಚುನಾವಣೆಯ